ನಮಸ್ಕಾರ. ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಮೊದಲಿಗೆ ಮುಖ್ಯಾಂಶಗಳು. ಬೀಗ ಹಾಕಿದ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ಕಳವು ಮಾಡಿದ ಖದೀಮರು, ರಾತ್ರೋರಾತ್ರಿ ನಗದು ದೋಚಿದ ಕಳ್ಳರು, ಮನೆಗೆ ಬೀಗ ಹಾಕಿ ಊರುಗಳಿಗೆ ಹೋಗಿದ್ದ ಮನೆಗಳಿಗೆ ಕನ್ನ ಖದೀಮರ ಕೆಡ್ಡ ತೋರುತ್ತಿರುವ ಪೊಲೀಸರು. ಬಿಜೆಪಿಯಿಂದ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ದೂರು, ಅಕ್ರಮವಾಗಿ ಜಮೀನು ಒತ್ತುವರಿ ಮಾಡಿಕೊಂಡಿರುವ ಆರೋಪದಡಿ ಲೋಕಾಯುಕ್ತಕ್ಕೆ ದೂರು ನೀಡಿದ ಬಿಜೆಪಿ ನಿಯೋಗ. ಜನವರಿ 31ಕ್ಕೆ ಬಾಗೇಪಲ್ಲಿಯ ಗಂಡ್ಲಮಲ್ಲಮ್ಮ ಕಣಿವೆ ಅಣೆಕಟ್ಟು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಗುದ್ದಲಿ ಪೂಜೆ ನೆರವೇರಿಸುವ ಭರವಸೆ ನೀಡಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ. ವಾರ್ತೆಗಳ ವಿವರ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಬೀಗ ಹಾಕಿದ್ದ 2 ಮನೆಗಳಿಗೆ ಶನಿವಾರ ತಡರಾತ್ರಿ ನುಗ್ಗಿರುವ ಕಳ್ಳರು ಲಕ್ಷಾಂತರ ರು ಬೆಲೆ ಬಾಳುವ ಚಿನ್ನಾಭರಣ ಹಾಗೂ ನಗದು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಇದು ನಾಗರಿಕರಲ್ಲಿ ಆತಂಕ ಮೂಡಿಸಿದ್ದು, ಪೊಲೀಸರು ಕಳ್ಳರ ಬೇಟೆಗಾಗಿ ಬಲೆ ಬೀಸಿದ್ದಾರೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ವಾಸವಿರುವ ಚೌಡರೆಡ್ಡಿ ಹಾಗೂ ಸುಷ್ಮಾ ಅನಿಲ್ ಕುಮಾರ್ ಅನ್ನೋರ ಮನೆಗಳ ಬೀಗ ಮುರಿದು ಚಿನ್ನಾಭರಣ ಮತ್ತು ನಗದು ಕಳವು ಮಾಡಿರುವ ಘಟನೆ ಶನಿವಾರ ತಡರಾತ್ರಿ ನಡೆದಿದೆ. 2 ಮನೆಯವರು ಕೆಲಸದ ನಿಮಿತ್ತ ಮನೆಗಳಿಗೆ ಬೀಗ ಹಾಕಿ ಊರುಗಳಿಗೆ ತೆರಳಿದ್ರು. ಭಾನುವಾರ ಬೆಳಿಗ್ಗೆ ವಾಪಸ್ ಬಂದಾಗ ಕಳ್ಳತನವಾಗಿರೋದು ಬೆಳಕಿಗೆ ಬಂದಿದೆ. ಚೌಡರೆಡ್ಡಿ ಅವರ ಪತ್ನಿ ಭಾನುವಾರ ಬೆಳಿಗ್ಗೆ ಮನೆಗೆ ಬಂದಾಗ ಬಾಗಿಲು ತೆರೆದಿರೋದನ್ನು ಕಂಡು ಗಾಬರಿಯಾಗಿ ಒಳಗೆ ಹೋಗಿ ನೋಡಿದಾಗ ಮನೆಯ ಬೀರುವಿನಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಪಕ್ಕದಲ್ಲಿರುವ ಸುಷ್ಮಾ ಅನಿಲ್ ಅವರ ಮನೆ ಬಾಗಿಲು ಮುರಿದು ಅಲ್ಲಿಯೂ ಇದೇ ರೀತಿ ಕಳ್ಳತನ ಮಾಡಿದ್ದಾರೆ. 2 ಮನೆಗಳಲ್ಲಿ ಒಂದೇ ಗುಂಪು ಕಳ್ಳತನ ಮಾಡಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ನಗರ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು, ಬೆರಳಚ್ಚು ತಜ್ಞರನ್ನ ಕರೆಸಿದ್ದಾರೆ. ಕೆಲಸದ ನಿಮಿತ್ತ ಮನೆಯವರೆಲ್ಲ ಬೀಗ ಹಾಕಿಕೊಂಡು ತಮ್ಮೇಪಲ್ಲಿಗೆ ಹೋಗಿದ್ವು. ಮನೆಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಬೀರುವಿನಲ್ಲಿದ್ದ ಸುಮಾರು 49 ಗ್ರಾಂ ಬಂಗಾರದ ಒಡವೆಗಳು, 300 ಗ್ರಾಂ ಬೆಳ್ಳಿ ಒಡವೆಗಳು ಹಾಗೂ 50,000 ನಗದು ಹಣವನ್ನು ಕದ್ಕೊಂಡು ಹೋಗಿದ್ದಾರೆ ಅಂತ ಮನೆಯ ನಿವಾಸಿ ಚೌಡರೆಡ್ಡಿ ತಿಳಿಸಿದ್ದಾರೆ. ಚೌಡರೆಡ್ಡಿ ಅಂತ ತಮ್ಮೇಪಲ್ಲಿ, ಇಲ್ಲಿ ಅಶ್ವಿನಿ ಲೇಔಟಲ್ಲಿ ಎಕ್ಸಾಕ್ಟ್ ಮೋರ್ ಹಿಂಭಾಗದಲ್ಲಿ ಮನೆ ಇರೋದು. ಅಂದರೆ ಮನೇಲೇನೋ ಫಂಕ್ಷನ್ನು ಸ್ವಲ್ಪ ನಿಂತಿರೋದಕ್ಕೆ ಊರಿಗೆ ಹೋಗಿದ್ರಿ. ನೆನ್ನೆ ನೈಟ್ ಇರಲಿಲ್ಲ. ನೆನ್ನೆ ಬೆಳಗ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀರಿ ಮಾರ್ಕೆಟ್ಗೆ ಹೋಗೋದು ಕೆಲಸಕ್ಕೆ. ಬಟ್ ನೆನ್ನೆ ನೈಟ್ ನಾವು ಮನೆಗೆ ಬರೋಕ್ಕೆ ಅವಕಾಶ ಸಿಕ್ಕಿಲ್ಲ, ಬರಿಲ್ಲ, ಊರಿಗೆ ಹೋಗಿದ್ರಿ. ಮಾರನೇ ದಿನ ಬೆಳಗ್ಗೆನೂ ಇಲ್ಲಿ ಬರೋಕ್ಕಾಗಿಲ್ಲ, ಹಂಗೆ ಡೈರೆಕ್ಟ್ ಕೆಲ್ಸಕ್ಕೆ ಹೋದ್ರಿ ಮಾರ್ಕೆಟ್ಗೆ. ನಮ್ಮ ಮಿಸ್ಸಸ್ಸು ಇನ್ನು ನಾಳೆ ಫಂಕ್ಷನ್ ಇದೆ ಅಂತೇಳಿ ಏನೋ ತೊಗೊಳೋದಕ್ಕೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಓಪನ್ ಕೂಡ ಮಾಡಿಲ್ಲ. ಬೀಗ ಇಡೋ ಜೊತೆಗೆ ಬಾಗಿಲು ಶೇಕ್ ಆಗಿದೆ. ಸರಿ ಏನಂತೇಳಿ ಸ್ವಲ್ಪ ಪುಷ್ ಮಾಡೋಷ್ಟೊತ್ತಿಗೆ ಅದು ಓಪನ್ ಆಗಿದೆ. ಓಪನ್ ಆಗಿದ ತಕ್ಷಣ ಒಳಗಡೆ ಹೋದರೆ ಎಲ್ಲ ಇದು ಬೀರು ಎಲ್ಲ ಹೊಡ್ತಾಕಿದ್ದಾರೆ. ಬೀರು ಅಂತಂದರೆ ಹೊರಗಡೆ ಬಾಗಿಲು ಕೀ ಸಿಕ್ಕಿದೆ, ಬಟ್ ಒಳಗಡೆದು ಡ್ರಾಯರ್ಗೆ ಕೀ ಸಿಕ್ಕಿಲ್ಲ. ಆವಾಗ ರ್ಯಾಡ್ಗಳಲ್ಲಿ ಬೆಂಡ್ ಮಾಡಿ ತೆಗೆದುಬಿಟ್ಟು ಕಳ್ತನಾಗಿದೆ. ಸರ್ 49 ಗ್ರಾಮು ಗೋಲ್ಡ್ ಹೋಗಿದೆ. ಕ್ಯಾಶ್ ಬಂದುಬಿಟ್ಟು ಒಂದು 4-5 ಸಾವಿರ ರೂಪಾಯಿ ಕ್ಯಾಶ್ ಇತ್ತು. ಬಟ್ ಎಕ್ಸಾಕ್ಟ್ಲಿ ನಾವು 5,000 ಅಂತ ಹೇಳಿ 4,000 ಅಂತ ಹೇಳಿ 4,000 5,000 ರೂಪಾಯಿ ಅಮೌಂಟ್ ಇತ್ತು, ಕ್ಯಾಶ್ ಹೋಗಿದೆ. ಮತ್ತು ಉಂಡಿ ಒಂದಿತ್ತು. ಉಂಡಿಯಲ್ಲಿ ಎಷ್ಟಿತ್ತಂತ ಗೊತ್ತಿಲ್ಲ. ಎಷ್ಟಿತ್ತಮ್ಮ? 40,000. 40K ಉಂಡಿಯಲ್ಲಿ ಅಮೌಂಟ್ ಇತ್ತು. ಅದು ವುಡನ್ದು ಉಂಡಿಯಲ್ಲಿ ಇಷ್ಟೋಗಿದೆ. ಸರ್ ಅನುಮಾನ ಯಾರ ಮೇಲೇನೂ ಇಲ್ಲ ನಮಗೆ. ಆ ಥರ ಈ ಲೊಕೇಶನಲ್ಲಿ ಆ ಥರ ಯಾರೂ ನಮ್ಗೆ ಗೊತ್ತಿಲ್ಲ. ಮತ್ತು ಒಂದು ಬೆಳ್ಳಿ ಕಾಲ್ಚೆನ್ನುಗಳು 2 ಜೊತೆ ಇದ್ವು. ಕುಂಕುಮ ಭರಣಿಗಳಿದ್ವು. ದ್ವೀಪಗಳು, ಇದು ಬೆಳ್ಳಿ ದ್ವೀಪಗಳು, ಕುಂಕುಮ ಭರಣಿಗಳು, ಅದು ಇಷ್ಟಿದ್ವು. ಕೆಲಸದ ನಿಮಿತ್ತ ಮನೆಗೆ ಬೀಗ ಹಾಕ್ಕೊಂಡು ಗೊಲ್ಲಪಲ್ಲಿ ಗ್ರಾಮಕ್ಕೆ ಹೋಗಿದ್ವು. ಪಕ್ಕದ ಮನೆಯಂತೆ ನಮ್ಮ ಮನೆಯಲ್ಲೂ ಕಳ್ಳತನವಾಗಿದ್ದು, ಮನೆಯಲ್ಲಿದ್ದ 8 ಗ್ರಾಂ ತೂಕದ ಬಂಗಾರದ ಒಡವೆ, 35 ಗ್ರಾಂ ಬೆಳ್ಳಿ ಒಡವೆ ಸೇರಿದಂತೆ 30,000 ನಗದು ಹಣ ಕಳ್ಳತನವಾಗಿದೆ ಅಂತ ಮತ್ತೊಂದು ಮನೆಯ ನಿವಾಸಿ ಸುಷ್ಮಾ ಅನಿಲ್ ಕುಮಾರ್ ಹೇಳಿದ್ದಾರೆ. ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಕಳ್ಳರ ಪತ್ತೆಗಾಗಿ ಕ್ರಮ ಕೈಗೊಂಡಿದ್ದಾರೆ.
ತಾಲೂಕಿನ ಗರುಡನಪಾಳ್ಯ ಗ್ರಾಮದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಅಕ್ರಮವಾಗಿ ಜಮೀನು ಒತ್ತುವರಿ ಆರೋಪದ ಹಿನ್ನೆಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ ನೇತೃತ್ವದಲ್ಲಿ ನಗರದ ಲೋಕಾಯುಕ್ತರ ಕಚೇರಿಯಲ್ಲಿ ಅಧೀಕ್ಷಕ ಜೆಕೆ ಆಂಟೋನಿ ಜಾನ್ ಅವರಿಗೆ ದೂರು ಸಲ್ಲಿಸಲಾಯಿತು. ಕೋಲಾರ ತಾಲೂಕಿನ ಗರುಡನಪಾಳ್ಯ ಗ್ರಾಮದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಅಕ್ರಮವಾಗಿ ಜಮೀನು ಒತ್ತುವರಿ ಆರೋಪದ ಹಿನ್ನೆಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ ನೇತೃತ್ವದಲ್ಲಿ ನಗರದ ಲೋಕಾಯುಕ್ತರ ಕಚೇರಿಯಲ್ಲಿ ಅಧೀಕ್ಷಕ ಜೆಕೆ ಆಂಟೋನಿ ಜಾನ್ ಅವರಿಗೆ ದೂರು ಸಲ್ಲಿಸಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ ಮಾತನಾಡಿ, ತಾಲೂಕಿನ ಗರುಡನಪಾಳ್ಯ ಗ್ರಾಮದಲ್ಲಿ ಸಚಿವ ಕೃಷ್ಣ ಬೈರೇಗೌಡರಿಂದ ಅಕ್ರಮವಾಗಿ 21 ಎಕರೆ 16 ಗುಂಟೆ ಜಮೀನನ್ನ ಖಾತೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ರು. ಇದು ನಮ್ಮ ತಾತನ ಆಸ್ತಿ, ಮೈಸೂರು ಮಹಾರಾಜರು ನೀಡಿದ್ರು ಎಂದು ಸದನದಲ್ಲಿ ಸಚಿವರು ಹೇಳಿದರು. ಆದರೆ ಇದುವರೆಗೂ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲೆ ನೀಡಿಲ್ಲ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. 21 ಎಕರೆ 16 ಗುಂಟೆ ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಖಾತೆ ಮಾಡಿಕೊಂಡಿದ್ರು. ನಾವು ಒಂದು 20 ದಿವಸದಿಂದ ಇದೇ ತಾಲೂಕು ಕಚೇರಿ ಮುಂದೆ ಅದಕ್ಕೆ ಕಾವಲು ಕೂತ್ಕೊಳ್ಳೋ ಮುಖಾಂತರ ಧರಣಿ ಮಾಡಿ ಮಾನ್ಯ AC ಮೇಡಮ್ನವ್ರಿಗೆ ಮನವಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾರು ಈ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ. ಇನ್ನು 46ರಲ್ಲಿ 1 ಎಕರೆ, 47ರಲ್ಲಿ 20 ಎಕರೆ 16 ಗುಂಟೆ. ಕೋಲಾರ ನರಸಾಪುರ ಹೋಬಳಿ ಗರುಡನಪಾಳ್ಯ ಅನ್ನೋ ಒಂದು ಅವರ ಗ್ರಾಮದಲ್ಲಿ ನಾವೇನು ಆರೋಪ ಮಾಡಿದ್ವಿ, ತನಿಖೆ ಆಗಬೇಕು. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ ಸಾಕಷ್ಟು ಚರ್ಚೆ ಆಯಿತು, ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ಬಂತು. ಆದರೆ ಕೂಡ ಅದಕ್ಕೆ ಇದುವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ಅವ್ರ ಉತ್ತರ ಒಂದೇ ಇತ್ತು, ಮೈಸೂರು ಮಹಾರಾಜರು ಕೊಟ್ಟಿದ್ರು ಲೀಸ್ಗೆ, ತದನಂತರ ನಾವು ಅದು ಕ್ರಯ ಮಾಡ್ಕೊಂಡ್ರಿ ಅಂತ. ಅದರಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನೀವು ಸ್ಕ್ಯಾನಿಂಗಲ್ಲಿ ಸ್ಕ್ಯಾನ್ ಮಾಡಿ ಪೇಪರ್ಸ್ ತೊಗೊಂಡ್ರೆ ಕೂಡ ನಿಮ್ಮ ಮಾಧ್ಯಮದವ್ರು ಸಿಗ್ತದೆ. ಮೋಸ್ಟ್ಲಿ ಈಗಾಗಲೇ ಇರಬೇಕು, ಒಂದಷ್ಟು ಜನಕ್ಕೆ ನಾವು ಶೇರು ಮಾಡಿದ್ವಿ. ಅದನ್ನು ಗೋಮಾಳ ಅಂತಿದೆ, ಸ್ಮಶಾನ ಅಂತಿದೆ, ಕೆರೆ ಅಂತಿದೆ. ಕೆರೆನ ಸ್ಮಶಾನನ ಯಾವ ರೀತಿ ಅವ್ರು ಮಾಡಿಕೊಂಡ್ರು ನನಗೆ ಗೊತ್ತಿಲ್ಲ, ಅವರು ಯಾವ ರೀತಿ ಮಾಡಿಕೊಂಡ್ರು ಅಂತ ನಮಗೆ ಅದ್ರ ಬಗ್ಗೆ ಅನುಮಾನ ಇದೆ. ಅದ್ರ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗಬೇಕು. ತನಿಖೆ ಮುಖಾಂತರ ಅವರು ತಿದ್ದಿದಾರ, ಬೇರೆಯವ್ರ ಕೈಯಲ್ಲಿ ಅವ್ರ ಹೆಸರು ಮಾಡಿಸ್ಕೊಂಡಿದ್ದಾರಾ, ಯಾರು ಅಧಿಕಾರಿ ಶಾಮೀಲಾಗಿದ್ದಾರೆ, ಇದ್ರ ಬಗ್ಗೆ ಉತ್ತರ ಈಗಾಗಲೇ ಕೊಡಬೇಕಾಯ್ತು. ಅವ್ರಿಗೆ ಒಂದು ವಾಕ್ಯದಲ್ಲಿ ಸೆಷನಲ್ಲಿ ಕೊಟ್ಬಿಟ್ರು, ಇದು 273 ಎಕರೆ ನಮ್ಮ ತಾತನ ಆಸ್ತಿ, ಮೈಸೂರು ಮಹಾರಾಜರು ಕೊಟ್ಟಿದ್ರು, ತದನಂತರ ಅದು ನಾವು ಲೀಸ್ ಪೀರಿಯಡ್ ಆದಮೇಲೆ ನಾವು ಕ್ರಯ ಮಾಡ್ಕೊಂಡ್ರಿ ಅಂತಾರೆ. ಇದುವರೆಗೂ ಕ್ರಯ ಪತ್ರ ತೋರಿಸಿಲ್ಲ ಮಾಧ್ಯಮದವ್ರಿಗೆ. ಮತ್ತು ಇವಾಗ ಕೂಡ ಸ್ಪಷ್ಟವಾಗಿ ನೀವು ಕರ್ದ ಕಾಪಿ ಅಂತ ಬರ್ತದೆ, ಮೂಲ RRIಲು ಮತ್ತು ಕರ್ದ ಕಾಪಿ ಅಂತ ಬರ್ತದೆ. ಅದನ್ನು ತೆಗೆದು ನೋಡಿದ್ರೆ ನಿಮ್ಗೆ ಇವಾಗೂ ಗೊತ್ತಾಗುತ್ತೆ. ನಮ್ಗೆ ಬೇಕಾದ ಸಾಕಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದೆ. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ. ಪಾಟುಪಾಳ್ಯ ಬಳಿ ನಿರ್ಮಾಣವಾಗಲಿರುವ ಗಂಟ್ಲಮಲ್ಲಮ್ಮ ಡ್ಯಾಂ ಕಾಮಗಾರಿಗೆ ಜನವರಿ 31ರಂದು ಭೂಮಿ ಪೂಜೆ ನೆರವೇರಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಸಿರುವುದಾಗಿ ಶಾಸಕ SN ಸುಬ್ಬರೆಡ್ಡಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ಗಂಟ್ಲಮಲ್ಲಮ್ಮ ಕಣಿವೆಯಲ್ಲಿ ಅಣೆಕಟ್ಟೆ ನಿರ್ಮಾಣವಾಗಲಿರುವ ಸ್ಥಳವನ್ನು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ನಾನು ಚುನಾವಣಾ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರು ಹರಿಸ್ತೇನೆ. ಒಂದು ವೇಳೆ ನೀರು ಹರಿಸ್ತಿದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಭರವಸೆ ನೀಡಿದ್ದೇನೆ. ಅದರಲ್ಲೂ ಪಾತಪಾಳ್ಯ ಬಳಿ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡ್ತೇನೆ ಅಂತ ಹೇಳಿದ್ದೇನೆ. ಇಂದು ಎತ್ತಿನಹೊಳೆ ಯೋಜನೆ ಅಧಿಕಾರಿಗಳು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖಾ ಅಧಿಕಾರಿಗಳು, HN ವ್ಯಾಲಿ ಯೋಜನೆ ಇಲಾಖಾ ಅಧಿಕಾರಿಗಳು ಹಾಗೂ ಭೂ ಸ್ವಾಧೀನ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದೇವೆ ಎಂದರು. ಸುಮಾರು 190 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎತ್ತಿನಹೊಳೆ ಯೋಜನೆಯಿಂದ ಪಾತಪಾಳ್ಯ, ಗೂಳೂರು ಹೋಬಳಿಗಳ ಹಾಗೂ ಚೇಳೂರು ತಾಲೂಕಿನ ಹಳ್ಳಿಗಳ ಎಲ್ಲ ಕೆರೆಗಳಿಗೆ ನೀರು ಹರಿಸಲು ಬದ್ಧನಾಗಿದ್ದೇನೆ. ಗುಡಿಬಂಡೆ ತಾಲೂಕಿನ ಕಾಟೇನಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಚಿತ್ರಾವತಿ ಬಳಿ ಮತ್ತೊಂದು ಬೃಹತ್ ಡ್ಯಾಂ ನಿರ್ಮಾಣ ಮಾಡಿ ಅಲ್ಲಿಂದ ಪೈಪ್ಲೈನ್ ಹಾಕಿ ನೀರು ತುಂಬಿಸಬೇಕು ಅಂತ ಯೋಜನೆ ಇದೆ. ಒಟ್ಟಿನಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡೋದೇ ನನ್ನ ಮುಖ್ಯ ಗುರಿ. ಇಂತಹ ಬೃಹತ್ ಡ್ಯಾಂ ಕಾಮಗಾರಿ ನಿರ್ಮಾಣ ಮಾಡಲು ರೈತರು ಡ್ಯಾಂಗೆ ಒಳಪಟ್ಟಿರುವ ತಮ್ಮ ಜಮೀನು ಸ್ವಯಂ ಪ್ರೇರಣೆಯಿಂದ ಬಿಟ್ಟುಕೊಡಬೇಕು. ಈಗಾಗಲೇ ಹಲವು ರೈತರು ತಮ್ಮ ಜಮೀನು ಬಿಟ್ಟುಕೊಡಲು ಸಿದ್ಧರಾಗಿದ್ದಾರೆ ಎಂದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ
ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗುಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗುಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ನಗರ ಹೊರವಲಯದ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರ ಭಾಗ 27ರಲ್ಲಿ 30 ಗುಂಟೆ ಜಮೀನು ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದು, ಅವರಿಗೆ ಬೋವಿ ಸಮುದಾಯದಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಶ್ರೀನಿವಾಸ್ ಹೇಳಿದರು. ಚಿಂತಾಮಣಿ ನಗರ ಹೊರವಲಯದ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರ ಭಾಗ 27ರಲ್ಲಿ 30 ಗುಂಟೆ ಜಮೀನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದು, ಅವರಿಗೆ ಬೋವಿ ಸಮುದಾಯದಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಶ್ರೀನಿವಾಸ್ ಹೇಳಿದರು. ಸಚಿವರ ನಿವಾಸದಲ್ಲಿ ಜಮೀನು ಮಂಜೂರಾಗಿರುವ ಅಧಿಕೃತ ಜ್ಞಾಪನ ಪತ್ರವನ್ನು ಪಡೆದ ನಂತರ ಮಾತನಾಡಿದ್ರು. ಮುಂದೆಯೂ ಸಹ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಸಚಿವರ ಸಹಕಾರ ಅಗತ್ಯ ಇದೆ ಅಂತ ಹೇಳ್ತಾ ನಾವುಗಳು ಸಚಿವರಿಗೆ ಋಣಿಯಾಗಿರ್ತೇವೆ ಎಂದರು. ಎಲ್ಲ ಬೋವಿ ಸಮಾಜದ ವತಿಯಿಂದ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಮಂತ್ರಿಗಳಾದ ಎಂ.ಸಿ. ಸುಧಾಕರ್ ರೆಡ್ಡಿ ಅವರ ಒಂದು ನೇತೃತ್ವ, ಅವರ ಒಂದು ಹಸ್ತದಿಂದ ನಮ್ಮ ಚಿಂತಾಮಣಿ ತಾಲೂಕಿನ ಬೋವಿ ಜನಾಂಗಕ್ಕೆ ಪ್ರತಿಯೊಂದು ಈ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಯಾರೂ ಮಾಡದೇ ಇರತಕ್ಕಂಥದ್ದು ಎಲ್ಲ ಸಮುದಾಯಗಳಿಗೂ ಅವರು ಮಾನ್ಯತೆಯನ್ನು ಕೊಟ್ಟು ಒಂದೇ ಜಾಗದಲ್ಲಿ ಎಲ್ರಿಗೂ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಇತಿಹಾಸದಲ್ಲೇ ಬರೀತಕ್ಕಂಥ ಒಂದು ಸುವರ್ಣ ದಿನ ಅಂತ ನಾವು ಇವಾಗ ಹೇಳ್ಬೋದು. ಯಾಕಂದರೆ ಇಡೀ ರಾಜ್ಯದಲ್ಲೇ ಎಲ್ಲಿ ಇಂಥ ವ್ಯವಸ್ಥಿತವಾಗಿ ಕೊಡ್ತಕ್ಕಂಥದ್ದು ಅಲ್ಲಿ ನಡೆದಿಲ್ಲ. ಆದ್ದರಿಂದ ಇದೇ ಪ್ರಥಮ ಬಾರಿಗೆ ಚಿಂತಾಮಣಿಯಿಂದಲೇ ಇದನ್ನು ಶುರು ಮಾಡಿದ್ದಾರೆ. ಎಲ್ಲರಿಗೂ ಇದು ಪ್ರತಿಯೊಬ್ಬ ಸಮಾಜಕ್ಕೂ ಅವರು ನ್ಯಾಯ ಒದಗಿಸ್ತಕ್ಕಂಥದ್ದು, ಎಲ್ಲರಿಗೂ ಸಮವಾಗಿ ಎಲ್ಲರಿಗೂ ಸಮವಾದ ನ್ಯಾಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ನಮ್ಮ ಬೋವಿ ಸಮಾಜದ ವತಿಯಿಂದ ನಾವು ಇವತ್ತು ಅವರಿಗೆ ಎಲ್ಲ ಸಮಾಜದಿಂದ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಗರದಲ್ಲಿ ಆಯೋಜಿಸಿದ ಸಭೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದರು. ಈ ವೇಳೆ ಸಚಿವರು ಮಾತನಾಡಿ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 1368 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದೆ. ಹಕ್ಕುಪತ್ರಗಳನ್ನು ಮಂಡಳಿಯಿಂದ ನಗರಸಭೆಗೆ ಹಸ್ತಾಂತರಿಸಲಾಗುತ್ತಿದೆ. ನಗರಸಭೆಯಲ್ಲಿ ಕೊಳಗೆರೆ ಅಭಿವೃದ್ಧಿ ಮಂಡಳಿಗೆ ಖಾತೆ ಆಗುತ್ತದೆ. ಖಾತೆಯಾದ ನಂತರ ಮಂಡಳಿಯು ಫಲಾನುಭವಿಗಳಿಗೆ ಉಪನೋಂದಣಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸುತ್ತದೆ. ಫಲಾನುಭವಿಗಳು ನಗರಸಭೆಯಲ್ಲಿ ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಳ್ಳಬೇಕು ಎಂದರು. వెంకటగిరి కోటి కాలనీ కృష్ణమ్మ లేట్ పెద్ద కదిరప్ప వినోద్ రెడ్డప్ప కొం లేట్ పెద్ద కదిరప్ప. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಗರದಲ್ಲಿ ಆಯೋಜಿಸಿದ ಸಭೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದರು. ಈ ವೇಳೆ ಸಚಿವರು ಮಾತನಾಡಿ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 1368 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದೆ. ಹಕ್ಕುಪತ್ರಗಳನ್ನು ಮಂಡಳಿಯಿಂದ ನಗರಸಭೆಗೆ ಹಸ್ತಾಂತರಿಸಲಾಗುತ್ತದೆ. ನಗರಸಭೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಖಾತೆ ಆಗ್ತದೆ. ಖಾತೆಯಾದ ನಂತರ ಮಂಡಳಿಯು ಫಲಾನುಭವಿಗಳಿಗೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸುತ್ತದೆ. ಫಲಾನುಭವಿಗಳು ನಗರಸಭೆಯಲ್ಲಿ ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಳ್ಬೇಕು ಅಂದರು. ಫಲಾನುಭವಿಗಳು ಮಧ್ಯವರ್ತಿಗಳ ಮೊರೆ ಹೋಗಬಾರ್ದು, ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ಪೌರಾಯುಕ್ತರನ್ನು ಭೇಟಿ ಮಾಡಿ ಅಂತ ಸಲಹೆ ಕೊಟ್ಟರು. ಜಿಲ್ಲಾಧಿಕಾರಿ, ಜಿಲ್ಲಾ ಪ್ರಧಾನ ತಹಶೀಲ್ದಾರ್ ಸುದರ್ಶನ್ ಯಾದವ್, ಪೌರಾಯುಕ್ತ ಜಿಎನ್ ಚಲಪತಿ, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಭಾಗವಹಿಸಿದರು. ಏನೀಗ ಹಕ್ಕುಪತ್ರ ಕೊಟ್ಟಿದ್ದೀವಿ, ಈಗ ಸ್ಲಂ ಬೋರ್ಡ್ ಅವರು ನಗರಸಭೆಗೆ ಅದನ್ನು
ಅದರ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಇಲ್ಲಿ ಹಸ್ತಾಂತರ ಮಾಡಬೇಕು. ಹೌದಾನೆ? ಅವರು ಇವ್ರಿಗೆ ಓನರ್ಶಿಪ್ ಕೊಡ್ತಾರೆ. ಆವಾಗ ಅದ ನಂತರ ಮುನ್ಸಿಪಾಲಿಟಿ ಅವರು ಖಾತಾ ಮಾಡ್ತಾರೆ. ಚಲಪತಿ ಅವ್ರು ಏನ್ ಹೇಳಿದ್ದು, ನಗರಸಭೆಗೆ ನೀವು ಬರೋವಂತ ಇದಕ್ಕಾಗಿ ಬಂದು ಅಲ್ಲಿ ಅಲ್ಲಾಡುವಂಥದ್ದು ಮತ್ತೊಂದು ಬೇಡ, ಯಾರು ಮಧ್ಯವರ್ತಿಗಳು ಮತ್ತೊಬ್ರು ಇಟ್ಕೊಂಡು ಓಡಾಡೋದು ಬೇಡ, ನಾವೇ ನಿಮ್ಮ ಮನೆಗಳಿಗೆ ಖಾತಾಗಳು ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳೋದು ದಾಟಿ ಬೇರೆ ಒಟ್ಟೊಟ್ಟಾಗಿ ಹೇಳಿದ್ದಾರೆ. ಅದರಿಂದ ತಪ್ಪಾಗಿ ತಿಳ್ಕೊಂಬಿಡಿ. ಅದರಿಂದ ಇದು ಪ್ರಕ್ರಿಯೆ ಇಲ್ಲಿಗೆ ಮುಗಿದಿಲ್ಲ, ಇನ್ನ ಪ್ರಕ್ರಿಯೆ ಆಗೋದಿದೆ. ಇನ್ನ ಏನು 1000 ಚಿಲ್ಲರೆ ನಾವು ಕೊಟ್ಟಿದ್ದೀವಿ, ಅದರದ್ದು ಪ್ರಕ್ರಿಯೆ ಆಗಬೇಕು, ಬೇಗ ಆಗಬೇಕು. ವೆಂಕಟಗಿರಿ ಕೋಟೆ ಕಾಲೋನಿ. ಗೌರಿಬಿದನೂರು ತಾಲೂಕಿನ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗೌರಿಬಿದನೂರು ತಾಲೂಕಿನ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಕೀಲರಿಗೆ ಹೆಲ್ಮೆಟ್ ನೀಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನ್ಯಾಯಾಲಯದ ಆವರಣದಿಂದ ವಾಲ್ಮೀಕಿ ಸರ್ಕಲ್ವರೆಗೂ ಜಾಥಾ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಗೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್ ಅವರು ಚಾಲನೆ ನೀಡಿ ಮಾತನಾಡಿ, ರಸ್ತೆ ಸುರಕ್ಷತೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರಿಗೂ ರಸ್ತೆ ಸುರಕ್ಷತಾ ಕ್ರಮಗಳ ಅರಿವಿರಬೇಕು. ಸುರಕ್ಷತೆ ಮುಖ್ಯ. 39,345 ಅಪಘಾತ ಪ್ರಕರಣಗಳು ತಾಲೂಕಿನಲ್ಲಿ ನಡೆದಿದ್ದು, ಇದರಲ್ಲಿ 50% ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಬಳಸದೆ ಸಾವಾಗಿರುವ ಪ್ರಕರಣಗಳು ಹೆಚ್ಚು. ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅಂದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಗೀತಾ ಕುಂಬಾರ್, ವಕೀಲರ ಸಂಘದ ಅಧ್ಯಕ್ಷ ದಿನೇಶ್ ಕುಮಾರ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಪುಷ್ಪಾ ಸೇರಿದಂತೆ ಇತರರು ಭಾಗವಹಿಸಿದ್ರು. ಈ ದಿನ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಏರ್ಪಡಿಸಿರ್ತಕ್ಕಂಥ ಈ ಒಂದು ಬೃಹತ್ ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ವಂದಿಸುತ್ತಾ ದಿನಾಂಕ 1/1/2026ರಿಂದ 30/1/2026ರವರೆಗೆ ಈ ಒಂದು ರಸ್ತೆ ಸುರಕ್ಷತಾ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರತಿದಿನ ಜನರಿಗೆ ರಕ್ಷತೆಯ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ನಿಮಗೆ ರಸ್ತೆಯ ಸುರಕ್ಷತಾ ಕ್ರಮಗಳು ಯಾವ ಮಟ್ಟಿಗೆ ಒಳ್ಳೆಯದು ಅಂತಂದರೆ, ಮೊದಲು ಜೀವ ಮುಖ್ಯ. ಜೀವನೇ ಇಲ್ಲ ಅಂತಂದರೆ ನಾವು ಏನೇ ಗಳಿಸಿದ್ರು, ಯಾವುದೇ ಅಧಿಕಾರದಲ್ಲಿದ್ದರೂ ಅದೆಲ್ಲವೂ ಸಹ ಶೂನ್ಯ. 2024ರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 39,345 ಕೇಸುಗಳು ಅಪಘಾತದಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇದರಲ್ಲಿ 25% ಕೇಸುಗಳು ಹೆಲ್ಮೆಟ್ಟು ಮತ್ತು ಸೀಟ್ ಬೆಲ್ಟ್ ಇಲ್ಲದೆ ಮರಣ ಹೊಂದಿರ್ತಕ್ಕಂಥದ್ದು. ಒಂದು ವೇಳೆ ಹೆಲ್ಮೆಟ್ ಹಾಕ್ಕೊಂಡಿದ್ದರೆ, ಸೀಟ್ ಬೆಲ್ಟ್ ಕಾರಲ್ಲಿ ಸೀಟ್ ಬೆಲ್ಟು ಅಥವಾ ಬೇರೆ ವಾಹನಗಳಲ್ಲಿ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದರೆ 25% ಜನರು ಪ್ರಾಣ ಹೋಗೋದ್ರಿಂದ ತಪ್ಪಿಸ್ಕೋತಾ ಇದ್ರು. ಹಾಗಾಗಿ ರಸ್ತೆಯ ಸುರಕ್ಷತಾ ಕ್ರಮಗಳು ಯಾವ ಮಟ್ಟಿಗೆ ಪ್ರಮುಖ ಅನ್ನೋದನ್ನು ನೀವೆಲ್ಲ ಅರ್ಥಕೋಬೇಕು. ಈ ಕಾರ್ಯಕ್ರಮವನ್ನು 1 ತಿಂಗಳ ಕಾಲ ಎಲ್ಲರ ಒಂದು ಸಹಯೋಗದೊಂದಿಗೆ ನಡೆಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಈ ಒಂದು ಚಾಲನೆಯನ್ನು ಮುಂದುವರಿಸ್ತಾ ಇದ್ದೇವೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಬೋವಿ ಸಂಘದ ನೂತನ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಸಿವಿ ಗೋಪಾಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದು, ಗೌರವಾಧ್ಯಕ್ಷರಾಗಿ ಬಂಗಾರಪೇಟೆಯ ಜೆಸಿಪಿ ನಾರಾಯಣಸ್ವಾಮಿ ಆಯ್ಕೆಯಾಗಿದ್ದಾರೆ. ಬೋವಿ ಸಂಘದ ನೂತನ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಸಿವಿ ಗೋಪಾಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದು, ಗೌರವಾಧ್ಯಕ್ಷರಾಗಿ ಬಂಗಾರಪೇಟೆಯ ಜಿಸಿಪಿ ನಾರಾಯಣಸ್ವಾಮಿ ಆಯ್ಕೆಯಾಗಿದ್ದಾರೆ. 6 ವರ್ಷಗಳ ಹಿಂದೆ ಬಂಗಾರಪೇಟೆ ಮಾಜಿ ಶಾಸಕ ನಾರಾಯಣಸ್ವಾಮಿ ರಾಜೀನಾಮೆ ನೀಡಿದ್ರು. ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕೆಂಬ ಗೊಂದಲದಿಂದ ಅಧ್ಯಕ್ಷ ಸ್ಥಾನ ಹಾಗೆ ಉಳಿದಿತ್ತು. ಈಗ ಜಿಲ್ಲೆಯ 6 ತಾಲೂಕುಗಳ ನಾಯಕರು ಸೇರಿ ಒಮ್ಮತದಿಂದ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ ಬೋವಿ ಸಮುದಾಯದವರು 1.20 ಲಕ್ಷ ಜನಸಂಖ್ಯೆ ಇದೆ. ಸಮುದಾಯದವರಿಗೆ ರಾಜಕೀಯವಾಗಿ ಒಳ್ಳೆ ನಾಯಕರಿಗೆ ಅವಕಾಶ ಸಿಗಬೇಕು. ಜನವರಿ 14ರಂದು ಸಾಂಕೇತಿಕವಾಗಿ ಸಿದ್ದರಾಮೇಶ್ವರ ಜಯಂತಿ ಮಾಡ್ತೇವೆ. ಮುಂದಿನ 2-3 ತಿಂಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿನ ಅದ್ಧೂರಿಯಾಗಿ ಆಚರಣೆ ಮಾಡ್ತೇವೆ. ಮೊದಲಿನಿಂದಲೂ ನಗರ ಸ್ವಚ್ಛತೆ, ಕಲ್ಲು ಕುಟುಕು, ಬಂಡೆ ಕೆಲಸ ಮಾಡೋದ್ರಲ್ಲಿ ನಮ್ಮ ಸಮಾಜದವರೇ ಹೆಚ್ಚಿದ್ದಾರೆ. ಆದರೆ ನಮ್ಮ ಸಮುದಾಯದವರಿಗೆ ಈಗ ಬಂಡಿಯೇ ಇಲ್ಲ ಅಂತ ಬೋವಿ ಸಂಘದ ನೂತನ ಜಿಲ್ಲಾಧ್ಯಕ್ಷ ಸಿವಿ ಗೋಪಾಲ್ ಹೇಳಿದ್ದಾರೆ.
ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಅದನ್ನು ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಹಿತಿ ಪಡೆದು ಸೌಲಭ್ಯಗಳನ್ನು ಪಡೆಯಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಆಯೋಜಿಸಿದ್ದ ಅಂಬೇಡ್ಕರ್ ಮಾರ್ಕೆಟ್ ಹಮಾಲಿ ಸಂಘ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವರ್ತಕರ ಸಂಘದಿಂದ ಕಾರ್ಮಿಕರ ಕಾರ್ಡ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕಾರ್ಮಿಕರು ಬೆಳಗಿನ ಜಾವ ಮಾರ್ಕೆಟಿಗೆ ಬಂದು ಸಂಜೆ ತನಕ ದುಡಿದು ಮನೆಗೆ ಹೋಗ್ತೀರಿ. ನೀವು ಈವರೆಗೆ ಕಾರ್ಮಿಕರ ಕಾರ್ಡ್ ಮಾಡಿಸದೇ ಇರೋದು ತಪ್ಪು. ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಪ್ರಮುಖವಾಗಿ ಆಕಸ್ಮಿಕವಾಗಿ ಅಪಘಾತವಾದಲ್ಲಿ 2 ಲಕ್ಷ ರೂಪಾಯಿಯವರ ಕುಟುಂಬಕ್ಕೆ ಬರುತ್ತೆ ಹಾಗೂ ಮಕ್ಕಳ ಶೈಕ್ಷಣಿಕಕ್ಕೆ ಮತ್ತು ಮಕ್ಕಳ ಮದುವೆ ಇನ್ನಿತರ ಕಾರ್ಯಕ್ರಮಗಳಿಗೆ ಸರ್ಕಾರ ಸಹಾಯಧನ ನೀಡಲಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಮಾತನಾಡಿ, ನೀವು ಕೃಷಿ ಉತ್ಪನ್ನ ಮಾರುಕಟ್ಟೆ ಹಮಾಲಿ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆ ಮಾಡಿರೋದು ನಿಜಕ್ಕೂ ಸಂತಸದ ವಿಷಯ. ನೀವು ಯಾವುದೇ ಕಾರಣಕ್ಕೂ ಬೇರೊಬ್ಬರ ಮುಂದೆ ಕೈಯೊಡ್ಡಲು ಹೋಗಬಾರದು. ನಿಮ್ಮ ಸಂಘವನ್ನು ಬಲಿಷ್ಠಗೊಳಿಸಿ ಒಂದಿಷ್ಟು ಉಳಿತಾಯವನ್ನು ಮಾಡಿ ನಿಮ್ಮ ಅವಶ್ಯಕತೆ ಇದ್ದಾಗ ಸಹಾಯ ಮಾಡುವ ಮಟ್ಟಕ್ಕೆ ನೀವು ಇರಬೇಕು. ನಿಮ್ಮ ಸಂಘಕ್ಕೆ ಶಾಸಕರಿಂದ 1 ಲಕ್ಷ ರೂಪಾಯಿ ಕೊಡಿಸೋದಾಗಿ ತಿಳಿಸ್ತೇನೆ. ನಾನು సహ వైయక్తికವಾಗಿ సహకార నీడుతేనే అంటారు. ఆచే కుషి మల్కుర్కి చెరువు ఉండొచ్చు, ఆచేపల్లి చెరువు ఉండొచ్చు, అవన్నీ కంప్లీట్ నిండిపోయినాయి. అప్పుడే ఆ 24 చెరువులకి మ్యాక్సిమం ఇంకో 3 నెలల లోపల అన్ని చెరువులు నిండిపించేది నా జవాబారి. ఆ చెరువులో బెంగళూరు నుంచి నీళ్లు తెప్పిస్తాను. ఇంకా ఏమైనా డిమాండ్ ఉంటే, ఇంకా ఇట్లాంటి కావాలని ఉంటే ఖండితంగా నా జతలో చెప్తే, నా జతలో డిస్కస్ చేస్తే అది చెప్పని చేస్తా. నేను 2-3 తూర్లు వచ్చింటి మన పెద్ద రైతులు బాగుండే అట్లా రైతులు చెప్పి అలా కోల్డ్ స్టోరేజ్ చేపిస్తే రైతులకు అనుకూలమవుతుందంట. ఈ పొద్దు ఏపీఎంస్లో మా మాట ఇచ్చిపోతాను, మినిమం ఒక 6 నెలల్లో కోల్డ్ స్టోరేజ్ చేపించేది నా జవాబారి. ఆ పని నేను చేపిస్తాను. రైతులకు అనుకూలమైన చేసేట పని నేను చేస్తాను. అదే కాదు, ఇంకేదన్నా ఇట్లా ఉంటే చెప్పండి, ఖచ్చితంగా మీ జతలో చేస్తానని చెప్తా. తిరిగి యావదే కూర్చారమండి, మాకేమి పార్టీ అంట, ధర్మం అంట, జాతి అంట నాలో లేదు. మీరేమన్నా ఉంటే బుధవారం ఇంటి దగ్గర ఉంటారు, 10 నుంచి సాయంకాలం దాకా ఉంటారు. మీరు రాండి, ఏమైనా ప్రాబ్లం ఉంటే డిస్కస్ చేస్తాము. మా గవర్నమెంట్ జతలో నేను మాట్లాడి ఆ పనులు చేస్తామని చెప్తూ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ದೇವನಹಳ್ಳಿ ಎಆರ್ಟಿಒ ಅಧಿಕಾರಿ ಹಾಗೂ ಸಿಬ್ಬಂದಿ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ವಾಹನಗಳ ವಿಶೇಷ ತಪಾಸಣೆ ನಡೆಸಿದರು. ದೇವನಹಳ್ಳಿ ರಾಣಿ ಸರ್ಕಲ್ನ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ವಾಹನಗಳ ತಪಾಸಣಾ ಕಾರ್ಯಾಚರಣೆಯಲ್ಲಿ ತೆರಿಗೆ ವಂಚಿತ ವಾಹನಗಳನ್ನು ಮುಟ್ಟುಗೋಲು ಹಾಕಲಾಯಿತು. ವಿಶೇಷ ತಪಾಸಣೆಯಲ್ಲಿ ಅಂತಾರಾಜ್ಯ ಬಸ್ಗಳನ್ನು ಪರಿಶೀಲಿಸಲಾಯಿತು. ಎಆರ್ಟಿಒ ಅಧಿಕಾರಿ ಸುಧೀರ್ ಮಾತನಾಡಿ, ಹಿರಿಯ ಅಧಿಕಾರಿಗಳ ಆದೇಶದಂತೆ ಅಂತಾರಾಜ್ಯ ಟೂರಿಸ್ಟ್ ಬಸ್ಗಳನ್ನು ತಪಾಸಣೆ ನಡೆಸಲಾಗಿದೆ. ದೇವನಹಳ್ಳಿಯಲ್ಲಿ ಲಗೇಜ್ ವಾಹನಗಳು ಕಂಡುಬಂದಿಲ್ಲ. ತೆರಿಗೆ ವಂಚಿತರಾಗಿರುವ ಮತ್ತು ತೆರಿಗೆಯನ್ನು ಕಟ್ಟದಿರುವಂತಹ ವಾಹನಗಳನ್ನು ಮುಟ್ಟುಗೋಲು ಹಾಕಲಾಗಿದೆ. ನಿಯಮ ಬಾಹಿರವಾಗಿ ಸಂಚರಿಸುತ್ತಿದ್ದ ಸುಮಾರು 15 ಬಸ್ಗಳಿಗೆ ಚೆಕ್ ರಿಪೋರ್ಟ್ ಜಾರಿ ಮಾಡಲಾಗಿದೆ. ಸುಮಾರು 3 ಚೆಕ್ ರಿಪೋರ್ಟ್ ಮತ್ತು ರಸೀದಿ ಜಾರಿಗೊಳಿಸಿ ಸುಮಾರು 16,750 ರೂಪಾಯಿ ತೆರಿಗೆ ವಸೂಲಿ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟರು. ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ನಾವು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ವಿಶೇಷ ತಪಾಸಣೆ ಕೈಗೊಂಡು ಈ ಅಂತಾರಾಜ್ಯ ಆಲ್ ಇಂಡಿಯಾ ಟೂರಿಸ್ಟ್ ಆಮನಿ ಬಸ್ಗಳಿದಾವಲ್ಲ ಅವನ್ನು ತಪಾಸಣೆ ಮಾಡಿದ್ವಿ. ನಾವು ಈಗಾಗಲೇ ನಮ್ಮ ದೇವನಹಳ್ಳಿ ವತಿಯಿಂದ ತುಂಬ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಹೆಚ್ಚಾಗಿ ಲಗೇಜ್ ವಾಹನಗಳೇನು ಕಂಡು ಬಂದಿಲ್ಲ. ಆದರೆ ಏನು ತೆರಿಗೆ ವಂಚಿತ ವಾಹನಗಳು ಮತ್ತು ತೆರಿಗೆ ಕಟ್ಟಲಾರದಂಥ ವಾಹನಗಳನ್ನ ನಾವು ಈಗ ಮುಟ್ಟುಗೋಲು ಹಾಕೊಂಡಿದ್ದೀವಿ. ಇದನ್ನು ಏನು ವೈಲೇಷನ್ ಮಾಡ್ತಿರೋ ಅಂಥ ವಾಹನಗಳು ಸುಮಾರು 15 ATP ಬಸ್ಗಳಿಗೆ ನಾವು ಚೆಕ್ ರಿಪೋರ್ಟ್ನ ಜಾರಿ ಮಾಡಿದ್ದೀವಿ. ಸುಮಾರು 3 ಚೆಕ್ ರಿಪೋರ್ಟ್ ಕಮ್ ರಸೀದಿಗೆ ಹಾಕಿಬಿಟ್ಟು 16,758 ರೂಪಾಯಿ ತೆರಿಗೆಯನ್ನು ವಸೂಲಿ ಮಾಡಿದ್ದೇವೆ. ಈ ಕಾರ್ಯಾಚರಣೆ ನಿರಂತರವಾಗಿರುತ್ತೆ. ಯಾಕಂದರೆ ಇತ್ತೀಚೆಗೆ ಕರ್ನೂಲಲ್ಲಿರ್ಬೋದು ಅಥವಾ ಹಿರಿಯೂರಲ್ಲಿರ್ಬೋದು ಅನೇಕ ಕಡೆಗಳಲ್ಲಿ ಈ ಸ್ಲೀಪರ್ ಬಸ್ಗಳು ಮತ್ತು ಆಲ್ ಇಂಡಿಯಾ ಟೂರಿಸ್ಟ್ ಆಮನಿ ಬಸ್ಗಳು ಅಪಘಾತ ಆಗಿ ಅನೇಕ ಮಕ್ಕಳು ಮತ್ತು ಅಮಾಯಕರುಗಳು ಅದರಲ್ಲಿ ಸಾವನ್ನಪ್ಪಿದ್ದು ನಮ್ಮೆಲ್ಲರಿಗೂ ತುಂಬ ದುಃಖಕರವಾದ ಸಂಗತಿ. ಈ ರೀತಿ ಮುಂದೆ ಆಗಬಾರ್ದು ಅಂತೇಳಿ ನಾವು ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಇರಬೇಕು, ಆಮೇಲೆ ಎಮರ್ಜೆನ್ಸಿ ಎಕ್ಸಿಟ್ಗಳಿರಬೇಕು, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇರಬೇಕು, ಆಮೇಲೆ ನುರಿತ ಚಾಲಕರಿದ್ದಾರ ಅಂತ ನಾವು ಚೆಕ್ ಮಾಡ್ತೀವಿ. ಯಾಕಂದ್ರೆ ನಿದ್ದೆಗಣ್ಣಲ್ಲಿ ಇರ್ತಾರೆ. ಇತ್ತೀಚೆಗೆ ಒಂದು ಟೋಲ್ ಹತ್ರ ಸಹ ಒಂದು ಟ್ರಾನ್ಸ್ ಇಂಡಿಯಾ ಅಂತಕ್ಕಂಥ ಬಸ್ಸು ಬಂದು ಟೋಲ್ಗೆ ಹೊಡೆದ್ಬಿಟ್ಟು ಯಾರಿಗೇನು ಅಂತ ಸಾವು ನೋವುಗಳಾಗಿಲ್ಲ. ಈ ರೀತಿ ಆಗಬಾರ್ದು ಅಂತೇಳಿ ಆಗಾಗ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಇದು ಎಲ್ಲದಕ್ಕೂ ಸಹ ದಂಡನೆ ಒಂದು ಅಸ್ತ್ರವಲ್ಲ.
ಜನಗಳಲ್ಲಿ ಹೆಚ್ಚಿಗೆ ತಿಳುವಳಿಕೆ ಮತ್ತು ಅರಿವನ್ನು ಮೂಡಿಸೋದು ಬಹಳ ಮುಖ್ಯ ಆಗಿರುತ್ತೆ. ಆದ್ದರಿಂದ ನಾವು ಈ ಒಂದು ಜನವರಿ ತಿಂಗಳಲ್ಲಿ ವಿಶೇಷವಾಗಿ ರೋಡ್ ಸೇಫ್ಟಿ ಮಂತ್ ಅಂತಂದರೆ ಈ ಮಾಸಾಚರಣೆ ಮಾಡ್ತೀವಿ, ರಸ್ತೆ ಸುರಕ್ಷತಾ ಮಾಸಾಚರಣೆ ಮಾಡ್ತಿದ್ವಿ. ಅದರ ಒಂದು ಉದ್ಘಾಟನೆ ಸಹ ಇವತ್ತು ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ನಡೆಸ್ತಿದ್ದೀವಿ. ಅದಕ್ಕಾಗಿ ನಮ್ಮ ಟ್ರಾಫಿಕ್ ಇಲಾಖೆಯಿಂದ ಸಹ ಟ್ರಾಫಿಕ್ ಪೊಲೀಸ್ನವರು ಸಹ ಬಂದಿದ್ದಾರೆ. ಅವ್ರನ್ನೊಳಗೊಂಡು ಸಹ ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ರಸ್ತೆಯಲ್ಲಿ ಸಂಚರಿಸುವಾಗ ಮತ್ತು ವಾಹನ ಚಾಲನೆ ಮಾಡುವಾಗ ಅಗತ್ಯ ನಿಯಮಗಳನ್ನು ಪಾಲಿಸುವ ಮೂಲಕ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಎಂದು ಆಲ್ ಇಂಡಿಯಾ ಫೆಡರೇಷನ್ ಸದಸ್ಯ ಅಶ್ರತ್ ಅಹಮದ್ ಹೇಳಿದರು. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆಯವರ ಸಹಯೋಗದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026ರ ಸುರಕ್ಷತೆಯ ವಾಹನ ಚಾಲನೆ ಅಮೂಲ್ಯ ಜೀವಗಳ ರಕ್ಷಣೆ ಶೀರ್ಷಿಕೆಯಡಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅಶ್ರತ್ ಅಹಮದ್ ರವರು ಮಾತನಾಡಿ, ನಿಮಾನ್ಸ್ ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ಅಪಘಾತದಲ್ಲಿ ತಲೆಗೆ ಪೆಟ್ಟಾಗಿ 1 ರಿಂದ 5-6 ವರ್ಷಗಳವರೆಗೆ ಬೆಡ್ನಲ್ಲಿ ಕೋಮಾ ಸ್ಥಿತಿಯಲ್ಲಿರೋದನ್ನು ಗಮನಿಸಬೇಕು. ಇವತ್ತು ನಾಳೆ ಜೀವ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿರ್ತೇವೆ. ಆಸ್ಪತ್ರೆಗೆ ಹೋಗಿ ಬರೋದು ಎಷ್ಟು ಕಷ್ಟ, ಸಂಕಟ ಅನ್ನೋದನ್ನು ಯೋಚಿಸಬೇಕು. ರಸ್ತೆ ಸುರಕ್ಷತೆ ನಿರ್ಲಕ್ಷ್ಯತೆ ಮಾಡೋದ್ರಿಂದ ಅದರ ಪರಿಣಾಮ ಬಹಳ ಗಂಭೀರವಾಗಿರುತ್ತೆ. ರಸ್ತೆ ನಿಯಮಗಳನ್ನು ಪಾಲನೆ ಮಾಡಬೇಕು. ಬೈಕ್ ಸವಾರರು ಹೆಲ್ಮೆಟ್ ಧರಿಸಬೇಕು. ವಾಹನ ಚಾಲಕರು ಸೀಟ್ ಬೆಲ್ಟ್ ಹಾಕಬೇಕು. ಕಾಲಕಾಲಕ್ಕೆ ನಿಮ್ಮ ವಾಹನ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಬೇಕು. ನೀವು ನಿಮ್ಮ ಸುರಕ್ಷತೆಯಿಂದ ಇಡೀ ಕುಟುಂಬ ಸುರಕ್ಷತೆಯಿಂದ ಇರ್ತದೆ ಅಂತ ಮಾಹಿತಿ ನೀಡೋದರ ಮೂಲಕ ಜಾಗೃತಿ ಮೂಡಿಸಿದ್ರು. ದೇವನಹಳ್ಳಿ ಸಂಚಾರಿ ಪೊಲೀಸ್ ಇಲಾಖೆ PSI ಸಾವಿತ್ರಿ ಮಾತನಾಡಿ, ಅಪಘಾತಗಳನ್ನು ಕಡಿಮೆ ಮಾಡೋದು ಮತ್ತು ಸುರಕ್ಷತೆ ಕಾಪಾಡೋದೊಂದೇ ಇದರ ಉದ್ದೇಶವಾಗಿರುತ್ತೆ. ಸಂಚಾರಿ ಪೊಲೀಸ್ ವತಿಯಿಂದ ಹಾಕುವಂತಹ ಸ್ಥಳದಲ್ಲಿ ಫ್ಲೆಕ್ಸ್ಗಳಿಗಿಂತ 10 ಪಟ್ಟು ಹೆಚ್ಚಾಗಿ ಕಾಂಟ್ಯಾಕ್ಟ್ಲೆಸ್ ಕ್ಯಾಮ್ರಾಗಳಿಂದ ಬ್ಯಾನರ್ಗಳು ಹೆಚ್ಚಾಗ್ತಿವೆ. ಪೊಲೀಸ್ ಇಲ್ಲ ಎಂಬ ಭಾವನೆಯಿಂದ ಸಿಗ್ನಲ್ ಇದ್ರೂ ಸಿಗ್ನಲ್ ಜಂಪ್ ಮಾಡೋದು, ಇದರಿಂದ ನಿಮ್ಮ ಪ್ರಾಣಗಳಿಗೆ ಕುತ್ತು ಬರ್ತದೆ. ಜೊತೆಗೆ ನೀವೇ ನಿಮ್ಮ ಕೈಯಾರ ಅಮೂಲ್ಯವಾದ ಪ್ರಾಣದ ಜೊತೆಗೆ ಚೆಲ್ಲಾಟವಾಡ್ತಿದ್ದೀರಾ ಅಂತ ಅರ್ಥ. ನಿಮ್ಮನ್ನು ನಂಬಿಕೊಂಡಿರೋರ ಬಗ್ಗೆ ಸ್ವಲ್ಪ ಯೋಚಿಸಬೇಕು. ವಾಹನದಲ್ಲಿ ವೇಗದ ಹಿತಿಮಿತಿ ಇರಬೇಕು. ರಸ್ತೆ ಬದಿಯ ನಾಮಫಲಕಗಳನ್ನು ಗಮನಿಸಬೇಕು. ತಡವಾದರೂ ಸಹ ಸುರಕ್ಷತೆಯಿಂದ ವಾಹನ ಚಲಾವಣೆ ಮಾಡಬೇಕು ಅಂತ ಅರಿವು ಮೂಡಿಸಿದ್ರು. ಅಪಘಾತಗಳನ್ನ ಕಡಿಮೆ ಮಾಡೋದು ಮತ್ತು ನಿಮ್ಮ ಸೇಫ್ಟಿ, ಅದು ಬಿಟ್ಟು ಬೇರೆ ಏನು ಉದ್ದೇಶ ಇರೋದಿಲ್ಲ. ಈಗ ನಮ್ಮ ಟ್ರಾಫಿಕ್ ವತಿಯಿಂದ ಸ್ಪಾಟ್ ಫೈನ್ ಎಷ್ಟು ಹಾಕ್ತೀವೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕಾಂಟ್ಯಾಕ್ಟ್ಲೆಸ್ ಸಾಹೇಬ್ ಹೇಳಿದಂಗೆ ಕ್ಯಾಮ್ರಾಗಳು ಎಲ್ಲ ಕಡೆನೂ ಫಿಕ್ಸ್ ಆಗಿದೆ. ಸಿಗ್ನಲ್ ಜಂಪ್ ಮಾಡಿ ನೋಡೋಣ. ಯೂಶಲಿ ದೇವನಹಳ್ಳಿಯಲ್ಲಿ ನಾನೇ ನೋಡ್ತಾ ಇರ್ತೀನಿ, ಸಿಗ್ನಲ್ ನಿಂತಿರುತ್ತೆ, ರೆಡ್ ಬಿದ್ದಿದ್ರು ಆ ಕಡೆ ಈ ಕಡೆ ನೋಡೋದು, ಪೊಲೀಸರು ಇಲ್ಲ ಅಂತಂದರೆ ಸಿಗ್ನಲ್ ಜಂಪ್ ಮಾಡೋದು. ಎಸ್ಪೆಷಲಿ ಟಿಪ್ಪರ್ಗಳವರು ಮತ್ತು 2 ವೀಲರ್ಸ್ ಟಿಪ್ಪರ್ಗಳವ್ರು ಮ್ಯಾಕ್ಸಿಮಮ್ ನೋಡಿದ್ದೀನಿ ಯೂಸಿಂಗ್ ಮೊಬೈಲ್ ಫೋನ್ ಜಾಸ್ತಿ ಮಾಡ್ತಾರೆ. ಸ್ಟೇಷನ್ಗೆ ಬಂದಾಗ ಎಲ್ಲ ಆಕ್ಸಿಡೆಂಟ್ ಆಗಿರೋ ಅಂಥದ್ರಲ್ಲಿ ಹೇಳೋದು ಇನ್ಶೂರೆನ್ಸ್ ಇದೆ, ಕ್ಲೈಮ್ ಮಾಡ್ಕೊಳ್ಳಿ ಅಂತ. ಇನ್ಶೂರೆನ್ಸ್ ಒಂದೇ ಪರಿಹಾರ ಅಲ್ಲ. ಯಾಕಂತಂದರೆ ಒಂದು ಆಕ್ಸಿಡೆಂಟ್ ಆದರೆ ಅದರಲ್ಲಿ ಸಾವು ನೋವು ಉಂಟಾಗ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಗೌತಮನ ಅಂತ ಹುಡುಗ ಒಂದು 20 ವರ್ಷ ವಯಸ್ಸಿರ್ಬೋದು. ಏರ್ಪೋರ್ಟಲ್ಲಿ ಏನು ಮಾಡ್ತಾನೆ, ಫಾಸ್ಟಾಗಿ ಬಂದು ಸೆಲ್ಫ್ ಆಕ್ಸಿಡೆಂಟ್ ಆಗುತ್ತೆ, ಡಿವೈಡರ್ ಹೊಡೆದು ಏಟಾಗುತ್ತೆ. ಅವನಿಗೆ ಹತ್ರ 4 ತಿಂಗಳು ಇರ್ತಾನೆ ಹಾಸ್ಪಿಟ್ಲಲ್ಲಿ. ಅವರ ಪೇರೆಂಟ್ಸ್ಗೆ ಅವನು ಒಬ್ಬನೇ ಮಗ. 4 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ರೂ ಅವನ್ನ ಉಳಿಸ್ಕೊಳಕ್ಕಾಗಲ್ಲ. ಕೊನೆಗೆ ಅವರು ಆಸ್ತಿನೆಲ್ಲ ಅಡ ಇಟ್ಟು ಒಂದು 20 ರಿಂದ 30 ಲಕ್ಷ ಖರ್ಚು ಮಾಡ್ತಾರೆ ಅವ್ರನ್ನ ಟ್ರೀಟ್ಮೆಂಟ್ಗೋಸ್ಕರ. 4 ತಿಂಗಳು ಹಾಸ್ಪಿಟ್ಲಲ್ಲಿದ್ದು ಕೊನೆಗೆ ಡೆತ್ ಆಗ್ತಾನೆ. ಆ ಸಾಲ ತೀರ್ಸಕ್ಕಾಗದೆ ಅವರಪ್ಪ ಏನು ಮಾಡ್ತಾನೆ, ಸೂಸೈಡ್ ಮಾಡ್ಕೊತಾನೆ. ಒಂದು ಸಣ್ಣ ನೆಗ್ಲಿಜೆನ್ಸಿಂದ ಇಂಥವೆಲ್ಲ ಆಗ್ತವೆ. ಅಪಘಾತಕ್ಕೆ ಯಾರು ಇಂಟೆನ್ಷನಲಿ ಹೋಗಿ ಯಾರನ್ನು ಅಪಘಾತ ಮಾಡೋದಿಲ್ಲ. ಆದರೆ ನಮ್ಮ ಒಂದು ಸಣ್ಣ ನೆಗ್ಲಿಜೆನ್ಸ್ ಅದು ಅಪಘಾತಕ್ಕೆ ಕಾರಣ ಆಗುತ್ತೆ. ಇನ್ಶೂರೆನ್ಸ್ ಮಾಡ್ಕೋಬೋದು, ದುಡ್ಡು ಬರುತ್ತೆ. ಆದರೆ ಆ ಒಂದು ಫ್ಯಾಮಿಲಿಯಲ್ಲಿ ಒಂದು ಪರ್ಸನ್ ಅವನ ಮೇಲೆ ಡಿಪೆಂಡ್ ಆಗಿರೋಂಥವ್ರು ಅಷ್ಟೂ ಜನನೂ ಅನ್ಯಾಯ ಆಗ್ತಾರೆ. ದೇವನಹಳ್ಳಿ ARTO ಅಧಿಕಾರಿ ಸುರ್ದಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ನಂತರ SLS ಶಾಲೆಯ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ದೇವನಹಳ್ಳಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಆಲ್ ಇಂಡಿಯಾ ಫೆಡರೇಷನ್ ಸದಸ್ಯ ಅಶ್ರತ್ ಅಹಮದ್ ರವರನ್ನು ಗೌರವಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಗ ಹಾಕಿದ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ಕಳವು ಮಾಡಿದ ಖದೀಮರು, ರಾತ್ರೋರಾತ್ರಿ ನಗದು ದೋಚಿದ ಕಳ್ಳರು, ಮನೆಗೆ ಬೀಗ ಹಾಕಿ ಊರುಗಳಿಗೆ ಹೋಗಿದ್ದ ಮನೆಗಳಿಗೆ ಕನ್ನ ಖದೀಮರ ಕೆಡ್ಡ ತೋರುತ್ತಿರುವ ಪೊಲೀಸರು.
ಬಿಜೆಪಿಯಿಂದ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ದೂರು. ಅಕ್ರಮವಾಗಿ ಜಮೀನು ಒತ್ತುವರಿ ಮಾಡಿಕೊಂಡಿರುವ ಆರೋಪದಡಿ ಲೋಕಾಯುಕ್ತಕ್ಕೆ ದೂರು ನೀಡಿದ ಬಿಜೆಪಿ ನಿಯೋಗ. ಜನವರಿ 31ಕ್ಕೆ ಬಾಗೇಪಲ್ಲಿಯ ಗಂಡ್ಲಮಲ್ಲಮ್ಮ ಕಣಿವೆ ಅಣೆಕಟ್ಟು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಗುದ್ದಲಿ ಪೂಜೆ ನೆರವೇರಿಸುವ ಭರವಸೆ ನೀಡಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ. ವಾರ್ತೆಗಳು ಮುಕ್ತಾಯವಾಗಿದೆ. ನಮಸ್ಕಾರ. ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ.